ಹೆಲೋ ಎಲ್ರಿಗೂ ನಮಸ್ತೆ. ಶನಿವಾರ ಇವತ್ತು ಒಂದು ಪುಟ್ಟ ಮಿನಿ ವ್ಲಾಗ್ ಮಾಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಪರಂಗಿ ಹಣ್ಣು ಹುರಿತಾಯಿದ್ರು. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಪರಂಗಿ ಹಣ್ಣು ತಿಂದರೆ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಒಂದು 2-3 ಪೀಸ್ ತಿಂದ್ಕೊಂಡು ಪರಂಗಿ ಹಣ್ಣನ್ನು ದಿನನಿತ್ಯ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಸ್ ಯೂಶ್ವಲ್ ಕಸ ಗುಡಿಸಿ ನೀಟಾಗಿ ಸೋಫಾ ಎಲ್ಲ ಒರೆದು ಟೀಪಾಯ್ ಒರೆಸಿ ಮನೆ ಒರೆಸಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ತುಳಸಿ ಕಟ್ಟೆ ಮುಂದೆ ಒಂದು ಪುಟ್ಟ ರಂಗೋಲಿ ಬಿಟ್ಟೆ. ಯಾವತ್ತಿದ್ರೂ ತುಳಸಿ ಕಟ್ಟೆ ಮುಂದೆ ಒಂದು ಪುಟ್ಟ ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ತುಳಸಿ ಕಟ್ಟೆ ಮುಂದೆ ಯಾವತ್ತೂ ಖಾಲಿ ಇರಬಾರ್ದು, ಅದು ಶ್ರೇಯಸ್ಸಲ್ಲ. ಇದಾದ ನಂತರ ಬೆಳಗ್ಗೆ ಆಲ್ರೆಡಿ ನಾಷ್ಟ ಆಗಿತ್ತು. ಮಧ್ಯಾಹ್ನಕ್ಕೆ ಬಸ್ಸಾರು ಮತ್ತು ಮುದ್ದೆ ರೆಡಿ ಮಾಡೋಣ ಅಂತ ಒಂದು 12 ಗಂಟೆಗೆ ಬೇಳೆ ಬೇಯಿಸ್ಕೊಂಡು ಅಪ್ಪ ನುಗ್ಗೆ ಸೊಪ್ಪು ತಂದಿಟ್ಟಿದ್ರು ತೋಟದಿಂದ. ಸೊ ಹೂವು ಜಾಸ್ತಿ ಇದೆ ಇದರಲ್ಲಿ, ಆದರೂ ಒಳ್ಳೆದೇ ನುಗ್ಗೆ ಸೊಪ್ಪಿಗೆ ಬಸ್ಸಾರು ಮಾಡೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಾಡಿಸ್ಕೊಂಡು ನಾವು ಮಸಾಲ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ. ಸೊ ಮಸಾಲ ಎಲ್ಲ ರುಬ್ಕೊಂಡು ಬಸ್ಸಾರನ್ನ ರೆಡಿ ಮಾಡಿದೆ. ಬಸ್ಸಾರು ಮಾಡಿ ಮುದ್ದೆ ಮಾಡ್ತಾ ಇದ್ದರೆ ಹೇಗೆ, ರಾಗಿ ಮುದ್ದೆನ ನೀಟಾಗಿ ನನಗೆ ತುಂಬ ತೆಳುಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ, ಅಂದರೆ ಮೀಡಿಯಮ್ ಕನ್ಸಿಸ್ಟೆಂಟ್ ತೆಳುಗೆ ಮುದ್ದೆ ಕಟ್ಟಿ. ಹೆಣ್ಮಕ್ಳು ಎಲ್ಲ ಕೆಲಸನೂ ಕಲಿತಿರ್ಬೇಕಂತೆ, ಅಡುಗೆಯಿಂದ ಹಿಡಿದು ಎಲ್ಲ ಕೆಲಸನೂ. ಸೊ ಮಧ್ಯಾಹ್ನದ ಊಟ ಮುಗಿಸಿ ಬಸ್ಸಾರು ಜೊತೆ ನುಗ್ಗೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು, ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ನನ್ನ ಫ್ರೆಂಡ್ ಬರ್ತಡೇ ಬರ್ತಿತ್ತು. ಸೊ ಅವಳಿಗೊಂದು ಪುಟ್ಟ ಗಿಫ್ಟ್ ಕೊಡೋಣ, ಹ್ಯಾಂಡ್ ಮೇಡ್ ಗಿಫ್ಟ್ ಕೊಡೋಣ ಅಂತ ನನಗೆ ಎಂಬ್ರಾಯ್ಡರಿ ಕಲ್ತಿದ್ದೀನಿ, ಅಂದರೆ ಅಡ್ವಾನ್ಸ್ ಅಲ್ಲ ಬಟ್ ಒಂದು ಮೀಡಿಯಮ್ ಲೆವೆಲ್ಗೂ ಕಲ್ತಿದ್ದೀನಿ. ಸೊ ಹ್ಯಾಂಡ್ ಮೇಡ್ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಅಂತ ಹೇಳಿ ನಾನೇ ಹ್ಯಾಂಡ್ ಮೇಡ್ ಗಿಫ್ಟ್ ಮಾಡಿಕೊಟ್ಟೆ. ಸೊ ಇದ್ರದ್ದು ಫೈನಲ್ ಓವರ್ ರಿವೀಲ್ ಬೇಕಂತ ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಫೈನಲ್ ರಿವ್ಯೂ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದ್ರಲ್ಲಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಪೋರ್ಟ್ ಮಾಡಿ.